ಸರೋಜಾ, ವೆಲ್ಕಮ್. ಗೌಡ್ರಿ, ನನ್ನ ಮನೆಯನ್ನ ಬಿಟ್ಟು ನಾನೀಗ ನಿಮ್ಮ ಮನೆಗೆ ಬಂದಿದ್ದಾಯ್ತಲ್ಲ, ಅಂದಹಾಗೆ ಈ ಮನೆಯಲ್ಲಿ ಬೇರೆ ಯಾರು ಇಲ್ಲ ತಾನೆ? ಇದ್ದಾರೆ ಸರೋಜಾ, ಇದ್ದಾರೆ. ನನ್ನ ತಂಗಿ ಹಾಗೂ ನನ್ನ ಗುಮಸ್ತ ಶೆಟ್ಟಿ ಮಾತ್ರ ಇದ್ದಾರೆ. ಶೆಟ್ಟಿ, ಲೇ ತಿರ್ಶೆಟ್ಟಿ, ಯಾಕ್ರಿ ಅಪ್ಪ, ಯಾಕೋ ಕರ್ದಂಗೈತಲ್ಲ? ಶೆಟ್ಟಿ, ಈ ಸೂಟ್ ಕೇಸುವನ್ನು ಒಳಗಡೆ ಭದ್ರವಾಗಿ ಇಟ್ಟು ಬಿಡು. ಅಪ್ಪ ಅಂತೂ ಹೊಡೆದ್ ಬಿಟ್ರಿ ಇಲ್ಲಿ ಚಾನ್ಸ. ಮೊದಲಿತ್ರಿ ನಿಮ್ಮ್ಯಾಗ ಅವ್ರ ಮನಸ. ಅದಕ್ಕೆ ಹಿರಿಯರೊಂದು ಮಾತು ಹೇಳ್ತಾರ್ರಿ ಅಪ್ಪ, ಹರಕ್ಕಾಗಲಿ ಮೂರಕ್ಕಾಗಲಿ ಶೆಟ್ಟಿಗೆ ಒಂದು ಕೋಟಿ ಇರ್ಬೇಕಂತ. ಹೊಸದಾಗಲಿ ಹಳಿದಾಗಲಿ ಗೌಡನ ಬಲಿ ಒಂದು ಗೌಡತಿ ಇರ್ಬೇಕಂತ. ಲೇ ತಲಾಡ್ತೆ, ಸುಮ್ಮನೆ ಒಳಗಡೆ ಹೋಗಲೇ. ಆಯ್ತ್ರಿ ಅಪ್ಪ. ಗೌಡ್ರೆ, ನನ್ನ ಗಂಡನ ಮನೆ ಬಿಟ್ಟು ಈ ಮನೆಗೆ ಬಂದಿದ್ದಾಯ್ತು. ಬನ್ನಿ ಒಳಗೆ ಹೋಗೋಣ. ನೋಡು ಸರೋಜಾ, ಒಳಗಡೆ ಹೋಗುವುದಕ್ಕಿಂತ ಮುಂಚೆ ಈ ಗೌಡನ ಮನದಲ್ಲಿ ಒಂದು ವಿಷಯ ಮುಚ್ಚಿಕೊಂಡು ಉಳಿದಿದೆ. ಅದನ್ನು ಹೇಳುವೆ, ಸ್ವಲ್ಪ ಗಮನ ಕೊಟ್ಟು ಕೇಳು. ಹೇಳಿ ಗೌಡ್ರೆ, ಅದೇನು ಅಂತ. ನಾನು ನಿಮ್ಮ ಒಳಗಿದ್ದೇನೆ ಅಂದ್ಮೇಲೆ ಅದಕ್ಕೇಕೆ ಸಂಕೋಚ? ನೋಡು ಸರೋಜಾ, ಈ ನನ್ನ ಆಸ್ತಿ ಎಲ್ಲ ನನ್ನ ತಂಗಿ ಹೆಸರಿಗಿದೆ. ಅಂದ ಮೇಲೆ ಆ ನಿನ್ನ 10 ಎಕರೆ ಆಸ್ತಿ ಕೂಡ ನನ್ನ ತಂಗಿಯ ಹೆಸರಿಗೆ ಬರೆದು ಕೊಡಬೇಕು. ಅಷ್ಟೇ ತಾನೇ? ನಿಮ್ಮ ಆಸೆಯಂತೆ ಆಗ್ಲಿ, ಸರಿನಾ? ಹಾಗಾದರೆ ಈ ಪೇಪರ್ನಲ್ಲಿ ಒಂದು ಸೈನ್ ಹಾಕಿಬಿಡು. ಸುವರ್ಣ, ಸುವರ್ಣ, ಕೂಗಿದೆ. ನೋಡು ಸುವರ್ಣ, ಈ ಪೇಪರ್ನಲ್ಲಿ ಒಂದು ಮುಖ್ಯವಾದ ವಿಷಯವಿದೆ. ಇದನ್ನು ನಮ್ಮ ಅರಮನೆಯಲ್ಲಿ ಭದ್ರವಾಗಿ ಇಡಬೇಕು. ಏನಮ್ಮ ಸರೋಜಾ, ಇಂದು ನಮ್ಮ ಮನೆ ಕಡೆಗೆ ನಿನ್ನ ಆಗಮನ? ಯಾಕೆ ಬರ್ಬಾರ್ದಾಗಿತ್ತ? ನೋಡು, ನಾನು ಈ ಮನೆಗೆ ಸುಮ್ಮನೆ ಬಂದಿಲ್ಲ, ಈ ಮನೆಗೆ ಮಹಾರಾಣಿಯಾಗಿ ಬಂದಿದ್ದೀನಿ. ಸರೋಜಾ, ಗಂಡನ ಕಣ್ಣಿಗೆ ಮಣ್ಣೆರಚಿ ಮಿಂಡನ ಕೈ ಹಿಡಿಯಲು ನಾಚಿಕೆ ಆಗುವುದಿಲ್ಲ ನಿನ್ನ ಜನ್ಮಕ್ಕೆ. ನೀನು ಒಂದು ಹೆಣ್ಣ, ಹೇಮಾರಿ ನೀನು. ಸುವರ್ಣ, ಇಂದಿನಿಂದ ಇವಳು ನಿನಗೆ ಅತ್ತಿಗೆ ಆಡಿಸಿಕೊಂಡು ಒಳ್ಳೆಯದನ್ನಾಗಿ ಬಾಳೋದನ್ನ ಕಲಿತಪ್ಪ. ಇನ್ನ ಮೇಲೆ ನಾವು ಇಬ್ಬರು ಹೇಳದಾಗೆ ಕೇಳಿಕೊಂಡು ಇರಬೇಕು. ಅದನ್ನು ಕೇಳುವ ಅಧಿಕಾರವೂ ನಿನಗಿಲ್ಲ. ಮುಚ್ಚೆ ಬಾಯ್, ಮಾತಿಗೆ ಮಿತಿ ಇರಲಿ. ನೋಡು, ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀಯ? ನಾನು ಈ ಮನೆಗೆ ಮಹಾರಾಣಿ. ನಾನು ಹೇಳಿದ ಹಾಗೆ ಕೇಳಿಕೊಂಡು ಮೂಲೆಯಲ್ಲಿ ಬಿದ್ದಿರಬೇಕು ಅಷ್ಟೇ. ಅದನ್ನು ಕೇಳುವ ಅಧಿಕಾರ ನಿನಗಿಲ್ಲ. ಸುವರ್ಣ, ನೀನು ಕೂಡ ಅವಳನ್ನು ಸಿಕ್ಕಂತೆ ಬುದ್ಧಿ ಹೇಳುವ ಅಧಿಕಾರ ನಿನಗೂ ಕೂಡ ಇಲ್ಲ. ಹೆಚ್ಚಿಗೆ ಮಾತನಾಡಿದರೆ ಬಾಯಲ್ಲಿರುವ ಹಲ್ಲುಗಳೆಲ್ಲ ಉದುರಿಸಬೇಕಾಗತ್ತೆ. ಇನ್ನು ಮುಂದೆ ನಾವು ಹೇಳಿದಾಗೆ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿರಬೇಕಷ್ಟೇ. ಓಹೋ, ಇವರಿಗೆ ಕಾಮದ ಹೆಚ್ಚಾಗಿ ಇವರಿಗೆ ಬುದ್ಧಿ ಕಲಿಸಬೇಕಾದ್ರೆ ಇವರ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆದುಕೊಂಡು ಆ ಗಜೇಂದ್ರನಿಂದ ತಾಳಿ ಕಟ್ಟಿಸಿಕೊಳ್ಳಲೇಬೇಕು. ಸರಿ ಅಣ್ಣ, ಇನ್ನು ಮೇಲೆ ನೀವು ಹೇಳಿದ ಹಾಗೆ ನಾನು ಕೇಳುತ್ತೇನೆ. ನಾನೇನು ಸರೋಜಾ, ನೀನೇನು ಬೇಜಾರು ಮಾಡ್ಕೋಬೇಡ. ನನ್ನ ತಂಗಿ ಇನ್ನು ಚಿಕ್ಕವಳು.
ನಲ್ಲನ ಜೊತೆಯಲ್ಲಿ ಒಂದು ಎಪ್ಪಾದ ಹಾಡನಾದರೂ ಹಾಡಬೇಡದೆ. ಆಯ್ತು ರೀ, ನಿಮ್ ಇಷ್ಟದಂತೆ ಆಗ್ಲಿ. ಮಹರ್ಘ